ಜೋಜಿಲೋ ಗಾಡಿ ಆಪೋಸಿಟ್ ಆಗಿ ಬರ್ತಿದೆ, ಕಾಣಿಸ್ಲಿಲ್ಲ ಧೂಳಿಗೆ. ಇಲ್ಲೇ ಬೆಟ್ಟ ಹೊಡಿತಾರೆ. ಹೇಗ್ತಾರ ಅವ್ರ ಪೋಲಿಯ ಮೂಲಗ ನದಿ ನೀರ್ ನೋಡ್ರಿ ಒಂದು ಕಪ್ಪು ಒಯ್ದದೆ. ನಿದ್ದೆ ಬಂದಂಗ ಆಯ್ತು, ಸ್ವಲ್ಪ ಗಾಡಿ ಅಲ್ಲಿ ಆಯ್ತು. ಬ್ಯಾಂಗ್ಳೂರ್ से राइड करके आया गुरु. ಫೈನಲ್ ಆಗಿ ಎಲ್ಲ ಪ್ರಾಸೆಸ್ನ ಎಲ್ಲ ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡ್ತೀವಿ ಇಂಡಿಯನ್ ಆರ್ಮಿ. ಇದರ ಸ್ಕೂಲ್ ಇದು ಎಂಟ್ರೆನ್ಸ್ ಕಾರ್ಗಿಲ್ ವಾರ್ ಮೆಮೋರಿಯಲ್ದ. ಜೋಜಿಲೋ ಟನಲ್ ಪ್ರಾಜೆಕ್ಟ್ ನಡೀತಾ ಇದೆ. ಅಲ್ಲಿ ಏನೋ ರೆಸ್ಟೋರೆಂಟ್ ತರ ಇದೆ ನದಿ ಪಕ್ಕದಲ್ಲೇ. ಅಲ್ಲಿ ಫೋಟೋ ತಕ್ಕೊಳ್ಬೋದಿತ್ತು ನಾವು. ಸೂಪರ್. ಇಲ್ಲಿ ನೋಡಿ ಕಾರ್ನರು, ಏನು ಡಿವೈಡರ್ ಇಲ್ಲ. ಅಕಸ್ಮಾತ್ ನಾವು ಈ ಕಡೆ ಹೋಗ್ತಿದ್ರು ಆ ಕಡೆ ಏನಾದ್ರು ನೋಡಕ್ ಹೋಗಿ ವ್ಯೂ ಪಾಯಿಂಟ್ ನಾವು ಸ್ವಲ್ಪ ಧ್ಯಾನ ಹಂಗೋದ್ರು ಅಲ್ಲೋಗಿ ಹಳ್ಳಕ್ ಬಿದ್ದಿರ್ತೀವಿ. ಸ್ವಲ್ಪ ಸ್ಪೀಡಲ್ಲಿ ಇದ್ರು ಅಷ್ಟೇ ಕಂಟ್ರೋಲ್ ಸಿಗಲ್ಲ. ಬಾಲ್ತಾಲ್ 5 ಕಿಲೋಮೀಟರ್ ನಾವು ಸ್ಟ್ರೈಟ್ ಹೋಗ್ಬೇಕು. ಆ ಬೆಟ್ಟ ನೋಡಿ ಏನ್ ಚೆನ್ನಾಗಿದೆ. ಬ್ಯಾಂಗ್ಳೂರ್ से राइड करके आया. ಕಾಶ್ಮೀರಿ ಅವರು ಎಲ್ಲಿಂದ ಬಂದ್ರಿ ಅಂತ ಬೆಂಗಳೂರಿಂದ ಅಂದೆ. ಕಿತ್ತನೆ ಲೋಗ್ ಅಂದ್ರು ಒಬ್ಬನೇ ಅಂದೆ. ಸುಭಾಷ್ ಅಂದ್ರು. ಸೂಪರ್, ಖುಷಿ ಆಗುತ್ತೆ ಹಿಂಗಂದ್ರೆ. ಅಂದ್ರೆ ಕರಿ ಮರಿ ಕರಿ ಮರಿ ಕರಿ ಮರಿ ಕರಿ ಮರಿ ಕರಿ ಮರಿ ಕರಿ ಮರಿ. ಈ ಥರ ಆರು ನೋಡಿರಿ ಕಾರ್ನರಲ್ಲಿ ಕೌಸಲ್ಲಿ. ಸ್ವಲ್ಪನೇ ಜಾಗ ಸಿಕ್ಕಿದ್ದು ನನಗೂ ಟ್ರಕ್ಗೆ. ಸೊ ಬಿ ಕೇರ್ಫುಲ್. ನಿಲ್ಲಿಸ್ಬಿಡಿ, ಸೈಡ್ಗೆ ಹಾಕ್ಬಿಡಿ ಬೇಕಾರೆ. ಸರಿ, ಅವರು ಪಾಸ್ ಆದ್ಮೇಲೆ ಆರಾಮಾಗಿ ಹೋಗ್ರು. ಇಲ್ಲೇನಿದು ರೋಡು ಕಿತ್ತೋಗಿದೆ, ಹುಷಾರಾಗಿ ಹೋಗ್ಬೇಕು. ನಿಲ್ಲಿಸ್ಬೋದಲ್ಲ, ನಿಲ್ಲಿಸೋಣ. ಹೋಗ್ರು. ವಾವ್. ಗುರು, ಇವಾಗಲೇ ಇಷ್ಟೊಂದು ಇಂಪ್ರೂವ್ ಆದ್ಮೇಲೆ ಹಿಂಗಿದೆ. ಇನ್ನು 10 years ಬ್ಯಾಕ್ ಹೆಂಗಿತ್ತು ಈ ರೋಡಲ್ಲ, ಇನ್ನೂ ಹೆವಿ ಕಷ್ಟಪಡ್ತಿದ್ರು ಹೋಗೋಕೆ. ಇಲ್ಲಿ ಮೇಲೆ ಗುರು ಹೇರ್ತು ನಾವು. ಕಮಾನ್ ಗರುಡ. ಈ ಸೈಡ್ ನಮಗೆ ಗೊತ್ತಲ್ಲ ಗುರು, ಈಗ ಹೆವಿ ಡೇಂಜರ್ ನೋಡ್ರಿ. ಗಣೇಶ ಕಾಪಾಡಪ್ಪ. ಸೆಂಟ್ರಲ್ಲ ಹೋಗ್ತೀನಿ ಗುರು. ನೋಡಿ, ಇಲ್ಲೆಲ್ಲ ಮಳೆ ಬಂದಿದ್ರೆ ಇಲ್ಲೆಲ್ಲ ನೀರು ಹೋಗ್ತಿತ್ತು. ಸೊ ಇದೆ ವಾಟರ್ ಕ್ರಾಸಿಂಗ್ ಆಗ್ತಿತ್ತು. ಸೊ ಸೆಪ್ಟೆಂಬರ್ ಬಂದಿದ್ದು ಒಳ್ಳೇದಾಯ್ತು, ಏನೂ ಇಲ್ಲ.
ಇಲ್ಲೂ ಎಲ್ಲ ಓವರ್ಟೇಕ್ ಮಾಡಕ್ ಹೋಗ್ತಾರೆ ಗುರು. ಏನಂತ ಇಲ್ಲಿ ಯಾವನಾದ್ರು ಓವರ್ಟೇಕ್ ಮಾಡ್ದಾನ. ಅಂಡ್ ಇನ್ನೊಂದು ಹೇಳ್ಬೇಕು, ಮೇಲ್ ಬರ್ತಾ 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 ಸೀಟ್ ಜಾಸ್ತಿ ಆಗುತ್ತಲ್ಲ, ವಿಂಡು ಜಾಸ್ತಿ ಆಗುತ್ತೆ. ಸೊ ವಿಂಡು ಒಂದೊಂದ್ಸಲ ನಿಮ್ಮ ಬೈಕ್ನ ಎಳಿಯುತ್ತೆ. ಸೊ ಅದನ್ನು ಕೇರ್ಫುಲ್ ಆಗಿರಿ. ನೀವೆಷ್ಟು ಸ್ಲೋ ಇರ್ತೀರೋ ಅಷ್ಟು ಒಳ್ಳೇದು. ವಿಂಡು ಜೋರ ಹೊಡಿತು ಅಂದ್ಕೊಳ್ಳಿ, ಎಳ್ದು ಬಿಡುತ್ತೆ ಗಾಡಿ. ಎಸ್ಪೆಷಲಿ ಕಾರ್ನರ್ ಇದ್ದಾಗ ಇನ್ನೂ ಡೇಂಜರ್ ಅದು. ಒಳ್ಳೆ ಅಡ್ವೆಂಚರ್ ಗುರು. ಓ ಗಾಡ್, ಏನು ಮಾಡೋರು ಗುರು ರೋಡ್ನ. ಅಲ್ಲಿ ನೋಡಿ, ಅಲ್ಲಿದೆ ರೋಡ್ ನಮ್ಮದು, ಅಲ್ಲಿಂದ ಬಂದಿದ್ದು ನಾವು. ಫಸ್ಟ್ ವಾಟರ್ ಕ್ರಾಸಿಂಗು ನಂದು. ಸೂಪರ್. ಸ್ವಲ್ಪ ಕಡಿಮೆ ಇತ್ತು ಈ ಸೀಸನ್, ಸ್ವಲ್ಪ ಕಡಿಮೆನೆ. ಆಗಸ್ಟು ಜೂನ್ ಜುಲೈ ಅಲ್ಲೆಲ್ಲ ಬಂದಿದ್ರೆ ಸ್ವಲ್ಪ ನೀರು ಜಾಸ್ತಿ ಇರ್ತಿತ್ತು. ಅವಾಗ ಇನ್ನೂ ಸ್ವಲ್ಪ ಜಾಸ್ತಿ ಅಡ್ವೆಂಚರ್ ಇರ್ತಿತ್ತು. ಸೊ ಸೆಪ್ಟೆಂಬರು ಬೆಸ್ಟ್ ಟೈಮು ನೀವು ಲಡಾಖ್ ವಿಸಿಟ್ ಮಾಡೋಕ್ಕೆ. ವೆದರು ಕರೆಕ್ಟ್ ಇರುತ್ತೆ. ಈ ಬಿಸಿಲಿದೆ ಅಂತ ಅನ್ಕೋಬೇಡಿ, ಬಿಸಿಲಿದ್ರೂ ತಣ್ಣು ಗಾಳಿ ಬೀಸ್ತಿದೆ, ಒಳಗಡೆ ಕೈಯೆಲ್ಲ ತಣ್ಣಗಿದೆ ನಂದು. ಆ್ಯಂಡ್ ವೆದರು ಚಾಲೆಂಜಿಂಗ್ ಆಗಿರೋದಿಲ್ಲ, ನಾರ್ಮಲ್ ಇರುತ್ತೆ. ಆ್ಯಂಡ್ ನೋಡಿ, ವಾಟರ್ ಕ್ರಾಸಿಂಗ್ ಆ ಥರ ಎಲ್ಲ ಏನು ಸಿಗೋದಿಲ್ಲ. ರೋಡು ಅಷ್ಟೇ ಆರಾಮಾಗಿರುತ್ತೆ. ಹೆಂಗೆ ಇಲ್ಲೆಲ್ಲ ರೋಡು ಅದ್ಭುತ, ಆಶ್ಚರ್ಯ, ರಾಮ. ಅಲ್ಲಿ ಪಕ್ಕದಲ್ಲಿರೋ ಬೆಟ್ಟ ನೋಡಿ, ನೀವು ಊಹೆ ಮಾಡೋಕ್ಕಾಗತ್ತಾ ಅಲ್ಲಿ ರೋಡ್ ಮಾಡ್ಬೋದು ಅಂತ. ಸೇಮ್ ಇದೂ ಹಾಗೆ ನೋಡಿ, ಇಲ್ಲಿ ಶಾರ್ಪ್ 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 ಬೆಟ್ಟ ಇದೆ ನೋಡಿ, ಇಲ್ಲಿ ಅಲ್ಲೂ ಶಾರ್ಪ್ 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 ಇದೆ ನೋಡಿ. ಸೇಮ್ ಇದು ಅದೂ ಹಂಗಿದ್ದಿದ್ದು ಬೆಟ್ಟನ ಈ ಥರ ರೋಡ್ ಮಾಡಿ ದಾರಿ ಮಾಡಿದ್ದಾರೆ. ಯಪ್ಪ, ಇನ್ಕ್ರೆಡಿಬಲ್. ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ ಹಂಗಿದೆ. ಈ ಬೆಟ್ಟದ ಮೇಲೆ ಓಡಾಡ್ತಿದ್ವಿ ನಾವು. ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ಜೋಜಿಲೋ ಇದು ಜೋಜಿಲೋ ಪಾಸ್. ಏನಿದೆ ಬರೋದು ತಪ್ಪು ನೋಡೋಣ ಹಿಂಗೆ ಓಡಿಸ್ತಾರಂತ. ಅವ್ರು ಬಿಂದಾಸ್ ಓಡಿಸ್ತಾರೆ, ಓಡ್ಸ್ ರೂಢಿ ಆಗ್ಬಿಡುತ್ತೆ. ಕಪಲ್ಸು KTM ಅಲ್ಲಿ ಹೋಗ್ತಿದಾರೆ ಅನ್ಸುತ್ತೆ. ಅವ್ರ ಲಗೇಜ್ ನೋಡ್ರಿ, ಓಹೋ ಸರಿಯಾಗಿದೆ. ಎಲ್ಲಿಂದ ಅಂತ ಗೊತ್ತಾಗ್ತಿಲ್ಲ. ನಂಬರ್ ಪ್ಲೇಟ್ ಮುಚ್ಚೋಗ್ಬಿಡಿದೆ. SUV KT 99. ನಮ್ಮ ದೇಶದಲ್ಲ SUV KT ಅಂತ. ಯಾವ್ದು ಇರ್ತಾರೋ ಗೊತ್ತಿಲ್ಲ. ಫಾಸ್ಟ್ ಹೋಗ್ಬಿಟ್ರು ಅವರು. ನಾನು ಹೋಗೋಕ್ಕಾಗಲ್ಲ, ಏನು ಕಾಣಿಸ್ತಾನೆ ಇಲ್ಲ. ಇಲ್ಲಿ ದಾರಿ ಇದೆಯಲ್ಲ ಅಂತಾನೆ ಗೊತ್ತಿಲ್ಲ. ನೋಡಿ, ಗಾಡಿ ಆಪೋಸಿಟಲ್ಲಿ ಬರ್ತಿದೆ, ಕಾಣಿಸ್ಲಿಲ್ಲ ಆ ಧೂಳಿಗೆ. ಅಷ್ಟು ಧೂಳು ಎಬ್ಬಿಸ್ಕೊಂಡು ಹೋಗ್ತೈತೆ ಈ ಗಾಡಿ. ಬೆಟ್ಟನ ಹೊಡಿತಾ ಇದ್ದರು. ಸಖತ್ ಡೇಂಜರಸ್ ವರ್ಕ್ ಇವೆಲ್ಲ. ಇಲ್ಲೇ ಬೆಟ್ಟ ಹೊಡಿತಾರೆ. ಬಂದೇ ಬರೋಣ. ಸದ್ಯ ಬಿಡ್ತು, ಹೋಗೋಣ. ಓ, ಇಲ್ಲೊಂದು ನಿಂತೈತೆ ಗುರು, ಅದಕ್ಕೆ ಪ್ರಾಬ್ಲಮು. ಓಕೆ. ಓಹೋ, ಸರಿಯಾಗಿ ಹಳ್ಳ ಎಲ್ಲ ತೊಡೋರಿಲ್ಲೇ. ಹೊಡಿದೆಲ್ಲ ಕಿತ್ಕೊಂಡು ಚೂರು ಮಾಡ್ಕೊಂಡು ಪೀಸ್ ಮಾಡ್ಕೊಂಡು ಬರ್ತಾರೆ ಕಲ್ಲನ್ನ. ಆಮೇಲೆ ರೋಡ್ನ ವೈಟ್ ಮಾಡ್ತಾರೆ. ಇಲ್ಲೇನಾದ್ರು ತಿನ್ನೋಣೇನು? खाने में कुछ है? जी सर। क्या है? चाय है, कॉफी है, मैगी है, ब्रेड आमलेट है, बटर टोस्ट है। ठीक है। क्या बनाने का साजी? क्या एक बार और
पोलियो बोलूँगा। हम ब्रेड ऑमलेट बना दीजिए। कितना सर? एक नहीं वही ओके ಓಕೆ ಆಯಿತು ತಿಂಡಿ. ಎಷ್ಟು ಗಂಟೆಗೆ? 3 ಗಂಟೆ ಮಧ್ಯಾಹ್ನ ತಿಂಡಿ. ಒಳ್ಳೆ ಕೆಲಸ. ಓಕೆ, ಇನ್ನು ದ್ರಾಸ್ ಆದಮೇಲೆ ಕಾರ್ಗಿಲ್ಲು, ದ್ರಾಸ್ ಆದಮೇಲೆ ವಾರ್ ಮೆಮೋರಿಯಲ್ ಇದೆ ಅಂತೆ. ಸೊ ಅದನ್ನ ನೋಡೋಕೆ ಒಂದು ಹಾಫ್ ಆನ್ ಅವರ್ 1 ಅವರ್, ಅದಾದ್ಮೇಲೆ ಕಾರ್ಗಿಲ್. ಯು ಆರ್ ಅಟ್ ಝೋಜಿಲಾ ಆಲ್ಟಿಟ್ಯೂಡ್ 11,649 ಫೀಟ್. 11,649 ಫೀಟಲ್ಲಿದೆ ಅಂತೆ. ಓಕೆ, ಝೋಜಿಲಾ ಆಲ್ಟಿಟ್ಯೂಡ್ 11,649 ಫೀಟಲ್ಲಿದ್ದೀವಿ. ಫಿಯರ್ಲೆಸ್ 55, ದ ಡೇರಿಂಗ್ ಡೂ 762. ನೋಡಿ, ಇದೇ ಥರ ಇದ್ದಿದ್ದು ಬೆಟ್ಟಗಳೆಲ್ಲ ಇದ್ರ ಮೇಲೆ ಹೋಗಿ ಫೈಟ್ ಮಾಡಿದ್ದಾರೆ ನಮ್ಮ ಸೈನಿಕರು. ಹೇಳಿ ಪಾಕಿಸ್ತಾನದವ್ರ ಮೇಲೆ ಕುತ್ಕೊಂಡು ಗುಂಡಾರಿಸ್ತಾ ಇದ್ರು ಈಸಿಯಾಗಿ. ಆದರೂ ನಮ್ಮ ಇಂಡಿಯನ್ ಸೋಲ್ಜರ್ಸ್ ಬಿಡಲಿಲ್ಲ, ನುಗ್ಗಿ ಹೊಡೆದು ಬಿಸಾಕಿದ್ರು ಅವ್ರನ್ನ. ಏನ್ರಿ ಬೆಟ್ಟ ಇದು, ಜೀವ ಸೂಪರ್. ಜುಮ್ರಿ ಕಫೆ ಅಂತೆ ಇಲ್ಲೊಂದಿದೆ. ಶಿವ ಮಂದಿರ್ ಇದೆ ಅಂತ ಒಳಗಡೆ. ನೋಡಿ, ಇದೆ ವಾರ್ ಮೆಮೋರಿಯಲ್ಲು. ನೋಡಿ, ಮಣ್ಣಿನ ಸಮೇತ ಹೋಗ್ತಾರೋ ಅಂತ ನೀರು, ಮಣ್ಣು ಮಿಕ್ಸ್ ಆಗಿದೆ. ಇಲ್ಲೆಲ್ಲ ಓಟಪ್ ಮಾಡೋದು ಕಷ್ಟ. ಈ ಲಾರಿಗಳು ಈ ಮಣ್ ರೋಡ್ ಮೇಲೆ ಹೆವಿ ಧೂಳು ಬಸ್ಕೊಂಡು ಹೋಗುತ್ತೆ. ರೋಡ್ ಇಸ್ ಸ್ಟಿಲ್ ಫೈನ್, ಬಟ್ ಈ ಲಾರಿಗಳು ಎಬ್ಬಿಸೋ ಈ ಧೂಳಿಂದ ಬೆಳ್ಳಗಾಗ್ತೀವಿ ಅಷ್ಟೇ. ಒಂದು 4-5 ಲಾರಿಗಳಿದೆ, ಸ್ವಲ್ಪ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಸರಿಗುತ್ತೆ. ಆಮೇಲೆ ಮುಂದೆ ಆರಾಮಾಗಿ ಹೋಗ್ಬೋದು. ಓಹೋ, ಯಾವುದೇ ಗಾಡಿಗಳಿಲ್ಲ, ಆಪೋಸಿಟು ಹೋಗ್ಬಿಡ್ತೀನಿ ಆರಾಮಾಗಿ ನೋಡ್ಕೊಂಡು. ಹುಷಾರಾಗಿ ಹೋಗ್ಬೇಕು. ಆದರೂ ಈ ಲಾರಿ ಡ್ರೈವರ್ಗಳು ಸೂಪರ್ ಗುರು, ಎಲ್ಲೆಲ್ಲೋ ಓಡಿಸ್ತಾರೆ. 3 ಲಾರಿ ಆಯಿತು, ಇನ್ನು 2 ಲಾರಿ ಐತೆ ನೋಡೋಣ. ಗುರು, ಇಲ್ಲಿ ರೋಡ್ ಚೆನ್ನಾಗಿಲ್ಲ, ಲಾಂಗ್ ಬಂದು ಹೋಗ್ಬೇಕು. ಚಿಕ್ಕ ಲಾರಿನ ಲಾಂಗ್ ಬಂದು ಅಂತ ಅಪೋಸಿಟ್ ಗಾಡಿಗಳಿದೆಯಾ ಅಲ್ಲ ಗೊತ್ತಿಲ್ಲ, ಹೋಗ್ಬೇಕು. ಗೊತ್ತ ಸೂಪರ್. ಇಲ್ಲಿ ನೋಡಿದ್ರು ಮಜಾ. Yeah, very nice. Whoa. Oh, bro, ಡೌನ್ ಹೆವಿ ಇದೆ, ಗಾಡಿ ಹಂಗೆ ಜೊಯ್ ಅಂತ ಹೋಗ್ತದೆ. ಕಂಟ್ರೋಲ್ ಮಾಡ್ಬೇಕು. ಬೆಟ್ಟನ ಇಳಿತಾ ಇದೀವಿ, ಝೋಜಿಲಾ ಆಲ್ಟಿಟ್ಯೂಡ್ನ ಇಳಿತಾ ಇದೀವಿ. ಇಳಿತೀವಿ. ನೋಡ್ರಿ ರೋಡ್ ಏನ್ ಮಾಡೋರು, ಟಾರ್ ರೋಡ್ ಸೂಪರ್ ಆಗಿದೆ, ಸ್ಮೂತ್ ಆಗಿದೆ, ಎಲ್ಲೂ ಕಿತ್ತೋಗಿಲ್ಲ, ಪ್ಯಾಚಸ್ ಇಲ್ಲ, ಏನಿಲ್ಲ, ಸೂಪರ್ ಆಗಿದೆ. ವಾವ್. ಇಲ್ಲಿ ನೋಡಿ ಬ್ರಿಡ್ಜು, ನದಿ ನೀರು ನೋಡ್ರಿ, ಒಂದು ಕಪ್ಪು ಹರಿತದೆ. ಆ ಮಣ್ಣನ್ನ ಹಂಗೆ ಸೇರಿಸ್ಕೊಂಡು ಹರಿತದೆ. ಗುರು ಏನಿದೆ ಗುರು, ಸೂಪರ್. ಹಂಗೆ ಗಾಡಿ ತನ್ನಷ್ಟು ತಾನೇ ಎಳ್ಕೊಂಡು ಹೋಗ್ತದೆ. ಅಷ್ಟು ನೈಸ್ ಇದೆ ರೋಡು, ಅಷ್ಟು ಡೌನ್ ಇದೆ ರೋಡು.
ಫಾಸ್ಟಾಗೆಲ್ಲ ಹೋದರೆ ಮುಗೀತು. ಸೊ ಇಷ್ಟೊತ್ತು ಎಷ್ಟು ಕೇರ್ಫುಲ್ ಆಗಿದ್ದು ಅಷ್ಟೇ ಕೇರ್ಫುಲ್ ಆಗಿರಬೇಕು. ಫಾಲೋ ವಾವ್, ದ ಕಾರ್ಗಿಲ್. ವೆಲ್ಕಮ್ ಟೂರಿಸಮ್ ಡೆವಲಪ್ಮೆಂಟ್ ಅಥಾರಿಟಿ ಕಾರ್ಗಿಲ್. ದ್ರಾಸ್ 25 ಕಿಲೋಮೀಟರ್ ಇದೆ, ಕಾರ್ಗಿಲ್ 84 ಕಿಲೋಮೀಟರ್ ಇದೆ, ಮುಲ್ಬೇಕ್ 122, ಲೇ 313 ಕಿಲೋಮೀಟರ್ಸ್ ಇದೆ. ಚೆಕ್ ಪೋಸ್ಟ್ ಇರ್ಬೇಕಿಲ್ಲಿ. ಓಕೆ, ಓಹೋ ನೋಡಿ ಏನು ಚೆನ್ನಾಗಿದೆ. ಓಕೆ, ಲೆಟ್ಸ್ ಗೋ. ರೋಡ್ ಸೂಪರ ಮಾಡಿದಾರಲ್ಲಿ. ವಾವ್, ಅಲ್ಲಿ ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿದೆ. ಬೆಟ್ಟದ ಕೆಳಗಡೆ ನೀರು ಹರಿತಾ ಇದೆ. ಇಲ್ಲಿ ರೋಡು awesome. ಸಾಯಕ್ಕಿಂತ ಮುಂಚೆ ಒಂದ್ಸಲ ಜಮ್ಮು ಕಾಶ್ಮೀರ್ ಲದ್ದಾಖ್ ಬನ್ನಿ. ಎಸ್, ಬೈ ರೋಡ್ ಬನ್ನಿ. ಆಸಮ್ ಎಕ್ಸ್ಪೀರಿಯನ್ಸ್, ಆಸಮ್ ಅಂದ್ರೆ ಆಸಮ್ ಎಕ್ಸ್ಪೀರಿಯನ್ಸ್. ಒಂದ್ವೇಳೆ ನೀವು ಬೈಕ್ ರೈಡರ್ ಆಗಿದ್ದು, ಕಾನ್ಫಿಡೆಂಟ್ ರೈಡರ್ ಆಗಿದ್ರೆ ಡೆಫಿನೆಟ್ಲಿ ನೀವು ಲೇ ಲಡಾಖ್ನ ಟ್ರೈ ಮಾಡಲೇಬೇಕು. ವಯಾ ರೋಡ್. ಲಡಾಖಿನ ಕುದುರೆಗಳು ಎಷ್ಟು ಚೆನ್ನಾಗಿ ಹುಲ್ಲು ಮೇಯ್ತಾ ಇದ್ದಾವೆ. ಇದು ಮಥಿಯಾನ್ ಅಂತ. ನೀವು ಬೇಕಾದ್ರೆ ಈ ವಿಲೇಜಲ್ಲೂ ಉಳ್ಕೋಬೋದು. ಎಷ್ಟೊಂದು ಪ್ಲೇಸಸ್ ಇದೆ ಉಳ್ಕೊಳಕ್ಕೆ. ಆ್ಯಂಡ್ ಟೆಂಟ್ ಬಗ್ಗೆ ಗೊತ್ತಿಲ್ಲ, ಟೆಂಟ್ ಬೇಕಾದ್ರೆ ನೀವು ಆ ಕಡೆ ಹಾಕೊಬೋದು. ಏನು ಭಯಪಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಮಥಿಯಾನಲ್ಲಿ ಪಂಜಾಬಿ ಧಾಬಾ ಇದೆ, ಬೇಕಾದ್ರೆ ಇಲ್ಲಿ ಊಟ ಮಾಡ್ಕೋಬೋದು ನೀವು. ಆ್ಯಂಡ್ ಆಲ್ಸೋ ಮೆಕ್ಯಾನಿಕ್ ಶಾಪು ಇದೆ. ಸೊ ಓವರ್ ಆಲ್ ಎಸ್, ಊಟ ಸಿಗುತ್ತೆ, ಸ್ಟೇಕ್ ಸಿಗುತ್ತೆ, ರಿಪೇರ್ ಸಿಗುತ್ತೆ. ಮತ್ತೇನೇನು ಬೇಕು. ತಣ್ಣಗಾಯ್ತು. ಸೂರ್ಯ ಆ್ಯಕ್ಚುಲಿ ಬೆಟ್ಟದ ಹಿಂದೆ ಹೋದ, ಸೊ ಇಲ್ಲೆಲ್ಲ ನೆರಳು ಬಂದ್ಬಿಡ್ತು. ತಂಪಾಗಿದೆ. ಹಿತವಾಗಿ ಜೊತೆಯಾಗಿ ನೀ ನಡೆವ. ಥ್ಯಾಂಕ್ಸ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ, ಬಿಕಾಸ್ ಆಫ್ ದಿಸ್ ರೋಡ್ we can able to achieve the drive to Ladakh. ಇಲ್ಲಿ ನೋಡಿ ನಾನು ಎಲ್ಲಿ ನಿಲ್ಸಿದ್ದೀನಿ ಅಂತ. ನಿದ್ದೆ ಬಂದಂಗೆ ಆಯ್ತು, ಸ್ವಲ್ಪ ಗಾಡಿ ಅಲ್ಲಿ ಆಯ್ತು, ನಿಲ್ಲಿಸ್ದೆ ಕರೆಕ್ಟಾಗಿ. ಎಲ್ಲ ಒಂದ್ ಕಡೆ ನಿಲ್ಸ್ಬಿಡೋಣ ಅಂತ ಸೈಡ್ಗೆ ಹಾಕ್ದೆ. ಅಲ್ಲಿ ಮುಂದೆ ನೋಡಿ ಯಾರಿದ್ದಾರೆ, ನಮ್ಮ ಬಾಸ್ ಆಂಜನೇಯ ಸ್ವಾಮಿ ಮತ್ತೆ ನಮ್ಮ ಗಣೇಶ ಇಬ್ರು ಇದ್ದಾರೆ. ದರ್ಶನ ಕೊಟ್ರು ನೋಡಿ, ಮಿರಾಕಲ್. ಸುಮ್ಮನೆ ಸೈಡ್ಗೆ ಆಗ್ತಾ ಲೆಫ್ಟ್ಗೆ ಗಣೇಶ ಆಂಜನೇಯ ಸ್ವಾಮಿ ಇಬ್ರು ಬಂದ್ರು. ಅಲ್ಲೇ ಹೋಗಿ ಆಶೀರ್ವಾದ ತಗೋಣ. ಸೊ ಹರಿದ್ವಾರ ಅನ್ಸುತ್ತೆ, ಹರಿದ್ವಾರ ಸ್ವಾಮಿ ಇರ್ಬೇಕು ಅವರು. ಆ್ಯಂಡ್ ಅಲ್ಲಿ ಗಣೇಶ ಆಂಜನೇಯ ಎಲ್ಲ ಇದ್ದಾರೆ. ಸೊ ಆಶೀರ್ವಾದ ಮುಗೀತು. ಸೊ ನೋಡೋಣ. ನೋಡ್ರಿ ಇಲ್ಲಿ ರೈಟರ್ ಹೆಂಗಿದೆ. ದ್ರಾಸ್ 4 ಕಿಲೋಮೀಟರ್ ಇದೆ ದ್ರಾಸ್. ನೋಡಿ ಕ್ರಿಕೆಟ್ ಆಡ್ತಿದ್ದಾರೆ. ಕ್ರಿಕೆಟ್. ಕಾರ್ಗಿಲ್ ಬ್ಯಾಟಲ್ ಸ್ಕೂಲ್, ಮೈ ಗ್ರೌಂಡ್ ಹೆವಿ ವೆಹಿಕಲ್. ಆಪರೇಷನ್ ವಿಜಯ್ ಬ್ಯಾಟಲ್ ಗ್ರೌಂಡ್. ನೋಡಿ ಇಲ್ಲೇ ಕಾರ್ಗಿಲ್ ಯುದ್ಧ ಆಗಿತ್ತಲ್ಲ, ಈ ದ್ರಾಸ್ ರೀಜನ್ನು, ಆ ಬೆಟ್ಟಗಳ ಮೇಲೆಲ್ಲ ಪಾಕಿಸ್ತಾನದ ಆರ್ಮಿ ಆಕ್ಯುಪೈ ಮಾಡಿತ್ತು. ಸೊ ಇದೇ ಬೆಟ್ಟಗಳು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಸೊ ಇಲ್ಲಿಂದ ದ್ರಾಸ್ ರೀಜನಿಂದ ಅಪ್ ಟು ಬೆಟಾಲಿಕ್ ನಾರ್ತ್ ರೀಜನ್ ತನಕ ಟೋಟಲ್ 130 ಕಿಲೋಮೀಟರ್ ಅರೌಂಡ್ ದ ಲೈನ್ ಆಫ್ ಕಂಟ್ರೋಲ್. ಸಿ
ಕೂಡ ಎಲ್ಲ ಪಾಯಿಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿತ್ತು. ಆ್ಯಂಡ್ ಅದರಲ್ಲಿ 8 ಸ್ಟ್ರಾಟಜಿಕ್ ಪಾಯಿಂಟ್ಸ್, ಮೇನ್ ಸ್ಟ್ರಾಟಜಿಕ್ ಪಾಯಿಂಟ್ಸ್ ಇತ್ತು. ಅದರಲ್ಲಿ ಟಾಪ್ ಮೋಸ್ಟ್ ಅಂದರೆ ಟೈಗರ್ ಹಿಲ್. ಆಲ್ಸೋ ಅದ್ರ ಮುಂದ್ಗಡೆನೆ ಈಗ ಕಾರ್ಗಿಲ್ ವಾರ್ ಮೆಮೋರಿಯಲ್ ಮಾಡಿದ್ದಾರೆ. ಸೊ ಅದನ್ನೇ ನೋಡೋಕೆ ಹೋಗ್ತಾರೆ. ಸೊ ಇವೆಲ್ಲ ಬಂದು ಲಾಸ್ಟ್ ರೀಸನ್. ಆಕ್ಯುಪೈ ಅಂದರೆ ಏನು ಈಸಿಯಾಗಿ ಆಕ್ಯುಪೈ ಮಾಡ್ತೇವೆ, ಯಾಕಂದರೆ ನಮ್ಮ ಇಂಡಿಯನ್ ಆರ್ಮಿ ಅಲ್ಲಿ ಇಲ್ಲವೇ ಇರಲಿಲ್ಲ ಆ ಪಾಯಿಂಟ್ಗಳಲ್ಲಿ. ಅಂದರೆ ಈ ಬೇಸಿಗೆ ಇದ್ದಾಗ ಮಾತ್ರ ಅಲ್ಲಿಗೆ ಹೋಗಿ ಕಾಯ್ತಾ ಇದ್ರು. ಚಳಿಗಾಲ ಬಂದಾಗ ಕೆಳಗಡೆ ಬಂದ್ಬಿಡ್ತಿದ್ರು. ಯಾಕಂದರೆ ಚಳಿಗಾಲದಲ್ಲಿ ಹೆವಿ ಚಳಿ ಇರ್ತಿತ್ತು, ಅಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ಅದನ್ನೇ ಈ ಪಾಕಿಸ್ತಾನದ ಆರ್ಮಿ ಅಡ್ವಾಂಟೇಜ್ ತಗೊಂಡು ಅಲ್ಲೆಲ್ಲ ಪಾಯಿಂಟ್ಗಳನ್ನ ಆಕ್ಯುಪೈ ಮಾಡಿಬಿಡ್ತು. ಆಮೇಲೆ ಎಷ್ಟು ಬೆಟಾಲಿಯನ್ನ ಕರೆಸಿ ಇಂಡಿಯನ್ ಸೋಲ್ಜರ್ಸ್ದು ಒಂದು 30,000 ಸೋಲ್ಜರ್ಸ್ಗಿಂತ ಜಾಸ್ತಿ ಫೈಟ್ ಮಾಡಿದ್ರು ಪಾಕಿಸ್ತಾನ ಮೇಲೆ. ಆ್ಯಂಡ್ ಅದರಲ್ಲಿ 547 ಸೋಲ್ಜರ್ಸ್ ಏನೋ ಹುತಾತ್ಮ ಆದರು. ಫೈನಲಾಗಿ ಎಲ್ಲ ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡ್ತು ಇಂಡಿಯನ್ ಆರ್ಮಿ. ಆ್ಯಂಡ್ ಆ ಒಂದು ಆಪರೇಷನ್ ವಿಜಯ್ ಅಂತ ಇಟ್ಟಿದ್ರು. ಆ್ಯಂಡ್ ಏರ್ಫೋರ್ಸು ಅಷ್ಟೇ, ಏರ್ಫೋರ್ಸಿಂದನೂ ಹೆಲ್ಪ್ ಸಿಕ್ತು. ಸೊ ಏರ್ಫೋರ್ಸು ಅಟ್ಯಾಕ್ ಮಾಡ್ತು ಇಂಡಿಯನ್ ಪಾಕಿಸ್ತಾನ ಆರ್ಮಿ ಮೇಲೆ. ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿ ಫೈಟ್ ಮಾಡಿದ್ದು ಫಸ್ಟ್ ಇಂಡಿಯಾ, ಆಪರೇಷನ್ ಸಫೇದ್ ಸಾಗರ್ ಅಂತ. ಸೊ ಹೀಗೆ ಅಟ್ಯಾಕ್ ಮಾಡಿ ಎಲ್ಲ ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡ್ಕೊಂತು ವಾಪಸ್ಸು ಇಂಡಿಯಾ. ಆ್ಯಂಡ್ ಫೈನಲಾಗಿ July 26ಗೆ 1999ಗೆ ವಾಪಸ್ ಎಲ್ಲ ಪಾಯಿಂಟ್ಸು ನಮ್ಮ ಇಂಡಿಯಾಗೆ ಆಯಿತು. ಹೆಂಗಿರೋದು ಏನೋ ಮಾಡ್ತಾರೆ. ಓಹೋ ಎಲ್ಲಾಡಿದ್ರು ನೀರಲ್ಲಿ ಮುಗಿಸ್ಬಿಟ್ರೆ ಕಾರಣ. ಸೂಪರ್. ರೋಡ್ಗೆ ಹಾಕೋಕ್ಕೆ ನೀರು ತಂದಿದ್ದೆ, ಅದು ಏನು ತೆಗೆ ಗೊತ್ತಿಲ್ಲ. ಆ ಟ್ಯಾಂಕರಲ್ಲಿದೆ ನದಿ ರೋಡ್ ಹಾಕೋಕ್ಕೆ ಅನಿಸುತ್ತೆ. ಬಟ್ ಇದು ಎಷ್ಟೊತ್ತು ಒಣಗೋಗ್ಬಿಡುತ್ತಲ್ಲ ಇವಾಗ, ಏನು ಗೊತ್ತಿಲ್ಲ. ನೋಡಿ ಇದು ದ್ರಾಸು, ಆ್ಯಂಡ್ ಇದು ದ್ರಾಸ್ ಸ್ಕೂಲ್ ನೋಡಿದೆ. ನೋಡಿ ಇಷ್ಟು ದೊಡ್ಡ ಬೆಟ್ಟಗಳ ದಾಡ್ಕೊಂಡು ಬಂದು ಇಷ್ಟು ದೊಡ್ಡ ಊರು ಇಲ್ಲಿದೆ ಅಂತ ಹೇಳಿದ್ರೆ ನಂಬೋಕ್ಕಾಗುತ್ತಾ ನಿಮ್ಗೆ ಯಾರಿಗಾದ್ರು? ಆದರೆ ಇದೆ ನೋಡಿ, ಇಷ್ಟು ದೊಡ್ಡ ಊರಿದೆ, ಇಷ್ಟು ಗಾಡಿಗಳು, ಬೈಕ್ಗಳು, ಕಾರ್ಗಳು ಎಲ್ಲ ಇದೆ ಅಲ್ಲಿ, ಯಾವುದಿಲ್ಲ ಅಂತೇನಿಲ್ಲ. ಸೋಲೋಲಿಂಗ್ ಟ್ಯಾಕ್ಸಿ ಸ್ಟ್ಯಾಂಡ್ ಯಾರಿಗೂ ಏನು ನಿಮ್ಗೆ ಅಷ್ಟೊಂದು ಅರ್ಜೆಂಟು ನೋಡಿ. ದ್ರಾಸಲ್ಲೂ ಸಿಗುತ್ತೆ ನಿಮಗೆ ಆರಾಮಾಗಿ ಹೋಟೆಲು, ಆರಾಮಾಗಿ ರೆಸ್ಟ್ ಮಾಡ್ಬೋದು. ರೆಸ್ಟೋರೆಂಟ್ಸು, ಹೋಟೆಲ್ಸು ಎಲ್ಲ ಇದೆ ಅಲ್ಲಿ. ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಅಂತೆ, ಕಾಲೇಜ್ ಇದೆ, ಸ್ಕೂಲ್ ಇದೆ, ಎಲ್ಲ ಇದೆ ಅಲ್ಲಿ. ಅಲ್ಲಿ ನೋಡ್ರಿ, ಫುಲ್ಲು ರೆಡ್ ಕಲರ್ ಬೆಟ್ಟ. ಕಾರ್ಗಿಲ್ 58 ಕಿಲೋಮೀಟರ್, ಕಂಗ್ರಲ್ 121, ಲಮಾಯ್ 160, ಲೇ 283. ನೋಡ್ರಿ ಮನೆಗಳು ಹೆಂಗಿದೆ. ರೋಡ್ ಮಾತ್ರ ಮಸ್ತ್ ಇದೆ. Kargil War Memorial paid parking. Okay. Yes, Kargil War Memorial. Finally, Kargil War Memorial ಬಂದ್ವಿ. ರೂಮಾ? No. Kargil ज़रा. Kargil रुकता. Kargil. फिर आपको टाइम लगेगा, 1-2 घंटा उधर लगेगा आपको अंदर. बाद में देखते हैं, देख कर आता. मेरा कार्ड ले लो सर. इसी में इधर से आना है आपको. नहीं वापस मैं मनाली से. मनाली. कहाँ पे है आपका? इधर सामने आगे. हाँ ओके. कितना होता? हाँ. कितना प्राइस? 1500. क्या होम स्टे है क्या? ठीक है ठीक. करूँगा सर आपको, कोई मसला नहीं. ओके देखता हूँ. हाँ. इस इंटरेस्ट कभी ಒಂದು ಟಿಕೆಟ್ ಸಿಗುತ್ತೆ. ಹಾಂ 20 रुपीस पार्किंग. हाँ यूट्यूबर, नया यूट्यूब है. इंस्टाग्राम भी फॉलो कर लो. इंस्टाग्राम सेम है. स्टिकर वगैरह. स्टिकर, हाँ स्टिकर है. कहाँ से सर? मैं बैंगलोर, कर्नाटका. बेंगलोर का बहुत गाने हैं. हेलमेट
एक्टिविटी अलाउ नहीं है हेलो नहीं है फर्स्ट टाइम आपका हाँ कल कहाँ थे सर कल मैं श्रीनगर किस साइड ಕಿಸ್ ಸೈಡ್ ದಾಲೆಕ್ ವಾರ್ ಮೆಮೋರಿಯಲ್ ಬಂದಿದ್ದೀನಿ ಬಟ್ ಬ್ಯಾಗು ಹೆಲ್ಮೆಟ್ ಅಲೋ ಇಲ್ಲ ಅಂತ ಹೇಳ್ತಾರೆ ಇಲ್ಲೆಲ್ಲ ಇಟ್ಬಿಟ್ಟು ಬರುತ್ತೆ ಗುರು ಬ್ಯಾಗು ಹೆಂಗಾದ್ರೂ ಅಡ್ಜಸ್ಟ್ ಮಾಡಿ ಬಾಕ್ಸಲ್ಲಿ ಇಡ್ತೀನಿ ಹೆಲ್ಮೆಟ್ನ ಲಾಕ್ ಮಾಡ್ಕೊಂಡು ಬರ್ತೀನಿ ಅಷ್ಟೇ ಇನ್ನೇನು ಮಾಡೋದು ಹೆಂಗೋ ಹೆಲ್ಮೆಟ್ ಲಾಕರ್ ತಂದಿದ್ದೀನಿ ಸದ್ಯಕ್ಕೆ ಇದು ಎಂಟ್ರೆನ್ಸು ಕಾರ್ಗಿಲ್ ವಾರ್ ಮೆಮೋರಿಯಲ್ದು ಯಾವಾಗಲೂ ಫ್ಲ್ಯಾಗು ಹಾರ್ತಾನೆ ಇರುತ್ತೆ ಆ್ಯಂಡ್ ಇಲ್ಲಿ ದಾಟಿ ಹೋಗಿಲ್ಲ ನಾವು ಸೊ ಆಪರೇಷನ್ ವಿಜಯ್ ಮೆಮೋರಿಯಲ್ ಅಂತ ಅಲ್ಲಿ ಮತ್ತೆ ಇದ್ದಿದ್ದಲ್ಲ ಯಾವಾಗಲೂ ಈ ಥರ ಆ್ಯಂಡ್ ಇದೇ ರೀಸನ್ಸು ಬ್ಯಾಟಲೆಲ್ಲ ಆಗಿದ್ದು ಇನ್ನು ದ್ರಾಸ್ ರೀಸನ್ನು ತುಂಬ ಇದೆ ಆ್ಯಂಡ್ ವಾರ್ ಮೆಮೋರಿಯಲ್ಲು ಹಟ್ ಆಫ್ ರಿಮೆಂಬ್ರೆನ್ಸ್ ಅಂದರೆ ವಾರ್ ಹೇಗಾಯಿತು ಏನಾಯಿತು ಯಾಕಾಯಿತು ಹೆಂಗಾಯಿತು ಪಾಕಿಸ್ತಾನ ಕಡೆಯಿಂದ ಯಾವ ಥರ ಅಟ್ಯಾಕ್ ಮಾಡಿದ್ರು ಹೇಗಾಯಿತು ಯಾವ್ಯಾವ ಪಾಯಿಂಟಲ್ಲಿ ಆಯಿತು ಮತ್ತು ಸೋಲ್ಜರ್ಸು ಅವರು ಲೆಟರ್ಸ್ ಬರೆದಿರ್ತಾರಲ್ಲ ಫ್ಯಾಮಿಲಿಗೆ ಆದರೂ ಡಿಸ್ಪ್ಲೇ ಮಾಡಿದ್ದಾರೆ ಮತ್ತು ಅವಾರ್ಡ್ಸ್ ಬಂದಿರೋ ಡಿಸ್ಪ್ಲೇ ಮಾಡಿರ್ತಾರೆ ಓಕೆ ಅಲ್ಲಿ ಒಂದು ಹಟ್ಟಿದೆಯಲ್ಲ ಅಲ್ಲಿ ಡಾಕ್ಯುಮೆಂಟ್ರಿ ಶುರು ಆಗ್ತಿದೆಯಂತೆ ಸೊ ಇದೇ ಸೆಪೋ ಎಲ್ಲ ಯೂಸ್ ಮಾಡಿರೋದು ಬಾಂಬಿಂಗ್ ಮಾಡೋದಕ್ಕೆ ಪಾಕಿಸ್ತಾನ ಆರ್ಮಿ ಮೇಲೆ ಇದು ಅಷ್ಟೇ ಎಲ್ಲ ಸೋಲ್ಜರ್ಸ್ದು ಅಲ್ಲಿ ಸ್ಮರಣೆಗಾಗಿ ಅಲ್ಲಿ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಮಹಾವೀರ್ ಚಕ್ರ ಯಾರ್ಯಾರು ಪಡ್ಕೊಂಡಿದ್ದಾರೋ ಅವ್ರದ್ದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಡಾಕ್ಯುಮೆಂಟ್ರಿ ನೋಡ್ಕೊಂಡೆ ತುಂಬ ಚೆನ್ನಾಗಿತ್ತು ಅಂದರೆ ಬ್ಯಾಟಲ್ ಬಗ್ಗೆ ಹೇಳಿದ್ರು ಯಾವ ಥರ ಬ್ಯಾಟಲ್ ಗೆದ್ದಿತ್ತು ಓಕೆ ಏನು ಮಾಡೋಕ್ಕಾಗಲ್ಲ ಕಾರ್ಗಿಲ್ಗೆ ಹೋಗ್ಬೇಕಿತ್ತು ಇಲ್ಲಿ ಕಾರ್ಗಿಲ್ ಮೆಮೋರಿಯಲ್ ಹಾಲಲ್ಲೇ ಲೇಟ್ ಆಗೋಯ್ತು ಸೊ ಇಲ್ಲಿ ಯಾರೋ ರೂಮು ಇದೆ ಅಂತ ಹೇಳಿದ್ರು ಸೊ ಇಲ್ಲೇ ಇದ್ಬಿಟ್ಟು ನಾಳೆ ಹೋಗೋಣ ಕಾರ್ಗಿಲ್ಗೆ ಅಂತ ಸೊ ಕಾರ್ಗಿಲ್ ಇನ್ನೂ 1 hour 20 minutes ತೋರಿಸ್ತಾ ಇತ್ತು ಸೊ ಸುಮ್ಮನೆ ಯಾಕೆ ಈ ರಾತ್ರಿ ಈ ಹಿಲ್ ಸ್ಟೇಷನ್ನು ಈ ರೋಡಲ್ಲಿ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ वो नजदीक ही गया मैं तो समझा कार को अंडा डाल दिया वैसे चला गया आदत हो गया ना सर अभी रोज इधर ही लगाना ये ಓಕೆ ಸೊ ಓಕೆ ಕಾರ್ಗಿಲ್ ವಾರ್ ಮೆಮೋರಿಯಲ್ ಹೋಗಿದೆ ಸೊ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ನಮ್ಮ ಯೋಧರ ಸ್ಯಾಕ್ರಿಫೈಸು ಅವ್ರು ಹೇಗೆ ಬ್ಯಾಟಲ್ ಫೌಟ್ ಮಾಡಿದ್ರು ಹೇಗೆ ಗೆದ್ರು ಯುದ್ಧನ ಎಷ್ಟು ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಎಷ್ಟು ಜನ ಹೋರಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸೊ ಈ ಪ್ಲೇಸು ಇನ್ನೂ 55 kilometers ಇದೆ ಕಾರ್ಗಿಲಿಂದ ನೋಡಿ ಇದೆ ಹೋಮ್ ಸ್ಟೇ ಚೆನ್ನಾಗಿದೆ ದೊಡ್ಡದಾಗಿದೆ 1000 rupees ತೊಗೊಂಡ್ರು ಆ್ಯಂಡ್ ವಾಶ್ರೂಮ್ ಆಚೆ ಇದೆ ಅಲ್ಲಿ ಆಚೆ ಬೈಕ್ ಪಾರ್ಕ್ ಆಗಿದೆ ಕಾಣಿಸ್ತಿಲ್ಲ ಕತ್ಲೆ ಇದೆ ಹೋಟೆಲ್ ಹೋಮ್ ಸ್ಟೇ ಬಂದು ಇದು ಹೆವೆನ್ಲಿ ಇನ್ ಹೋಮ್ ಸ್ಟೇ ಅಂತ ಸೊ ಇದು ನಮ್ಕೀನ್ ಚಾಯ್ ಅಂತೆ ಮತ್ತು ಇದು ಸತ್ತು ಅಂತೆ ಲಡಾಖಿ ಸ್ಪೆಷಲ್ಲು ಟ್ರೈ ಮಾಡ್ತೀನಿ ನೋಡೋಣ ಹೆಂಗಿದೆ ಅಂತ ಉಪ್ಪುಪ್ಪಾಗಿದೆ ಹೌದು ನಮ್ಕೀನ್ ಚಾಯ್ ಅಂದಿದ ಉಪ್ಪುಪ್ಪಾಗಿದೆ ಓಕೆ ನಾಟ್ ಬ್ಯಾಡ್ ನಮಗೆ ಸೆಟ್ ಆಗಲ್ಲ ಬಟ್ ಯಾವತ್ತೋ ಒಂದಿನ ಕುಡಿಯೋದಲ್ಲ ಓಕೆ ಉಪ್ಪು ನೀರು ಇದ್ದಂಗಿದೆ ಆ್ಯಕ್ಚುಲಿ
ಆ್ಯಂಡ್ ಸತ್ತು ಅಂತೆ, ನೋಡೋಣ, ಟ್ರೈ ಮಾಡೋಣ. ಏನೋ ಗೋಧಿಲಿ ಸ್ವೀಟ್ ಹಾಕಿ ಮಾಡ್ದಂಗಿದೆ, ಬೆಲ್ಲ ಸಿಮಿಲರ್ ಇದೆ, ಬೆಂಗಳೂರಲ್ಲೆಲ್ಲ ಮಾಡ್ತಾಯಿದ್ರು. ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಓಕೆ, ಇಲ್ಲಿದು ಡಿಶ್ಶು ಟ್ರೈ ಮಾಡೋಣ ಅಂತ ಅಷ್ಟೇ. ಓಕೆ, ನಮ್ಕಿಂಗ್ ಚಾಯ್ ಅವಸತ್ತು. ಓಕೆ, ಬಂತು ನೋಡಿ ಊಟ ನಮ್ಮದು. ಇದು ರೈಸು, ಬಾಸ್ಮತಿ ರೈಸ್ ಅಂತೆ, ಇದು ದಾಲು, ಇದು ರೋಟಿ, ಮತ್ತು ಇದು ಸೈಡ್ಸ್ಗೆ ಸಲಾಡ್ಸು. ಸೊ ಎಸ್, ಇದು ಊಟ ಇವತ್ತು ಹೆವೆನ್ಲಿ ಹೋಮ್ ಸ್ಟೇ. ಎಸ್, ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸು, ಪಾಪ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಹುಡುಗ ರಾಫ್ ಅಂತ. ಎಸ್, ಓಕೆ, ಟ್ರೈ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಸೊ ನಾಳೆ ಲೇ ಹೋಗಬೇಕು ಅಂತ ಪ್ಲ್ಯಾನು. ಇಲ್ಲಿಂದ 280 ಕಿಲೋಮೀಟರ್ಸ್ ಏನೋ ಇದೆ, 5 hours, ಆಲ್ಮೋಸ್ಟ್ 6 hours ತೋರಿಸ್ತಾ ಇದೆ ಇಲ್ಲಿಂದ. ಸೊ ಓಕೆ, ನಾಳೆ ಸಿಗೋಣ. ಥ್ಯಾಂಕ್ ಯು, ಗುಡ್ ನೈಟ್.